ದುಬೈ ಏರ್ ಶೋನಲ್ಲಿ ಭಾರತೀಯ ಯುದ್ಧ ವಿಮಾನ ಪತನಗೊಂಡಿದೆ. HAL ತೇಜಸ್ ಯುದ್ಧ ವಿಮಾನ ದುಬೈನಲ್ಲಿ ಪತನ ಆಗಿದೆ. ದುಬೈನ ಏರ್ ಶೋನಲ್ಲಿ ಭಾರತೀಯ ಯುದ್ಧ ವಿಮಾನ HAL ತೇಜಸ್ ಯುದ್ಧ ವಿಮಾನ ಪತನ ಆಗಿದೆ. ಏರ್ ಶೋ ವೇಳೆ ಪ್ರದರ್ಶನ ನೀಡುವಾಗಲೇ ಧರೆಗಪ್ಪಳಿಸಿದೆ ವಿಮಾನ. ಭಾರಿ ಜನಜಂಗುಳಿ ಸೇರಿದ್ದ ಏರ್ ಶೋ ವೇಳೆ ನಡೆದಿರುವಂತಹ ಘಟನೆ ಇದು. ವಿಮಾನ ನೆಲಕ್ಕೆ ಅಪ್ಪಳಿಸುವ ಮೊದಲೇ ಪ್ಯಾರಾಚೂಟ್ ಅನ್ನ ಪೈಲಟ್ಗಳು ಬಳಸಿದ್ದಾರೆ. ಪ್ಯಾರಾಚೂಟ್ ಮೂಲಕ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ ಪೈಲಟ್ಗಳು. ಕಪ್ಪು ಹೊಗೆ ಸೂಸುತ್ತಾ ಧರೆಗೆ ಅಪ್ಪಳಿಸಿದೆ ತೇಜಸ್ ಯುದ್ಧ ವಿಮಾನ. ವಿಮಾನ ಧರೆಗಪ್ಪಳಿಸಿದ ವೇಳೆ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿದೆ. ಏರ್ ಶೋ ಘಟನಾ ಸ್ಥಳದಲ್ಲಿ ಯಾರಿಗೂ ಕೂಡ ಗಾಯಗಳಾಗಿಲ್ಲ. ಮಹಿಳೆಯರು, ಮಕ್ಕಳು ಭಾರೀ ಪ್ರಮಾಣದಲ್ಲಿ ಸೇರಿದ್ರು. ದುಬೈನಲ್ಲಿ ನಡೀತಾ ಇದ್ದಂತ ಏರ್ ಶೋ ಇದು. ಭಾರತೀಯ ದೇಶೀಯ ನಿರ್ಮಿತ ಯುದ್ಧ ವಿಮಾನ HAL ತೇಜಸ್ ಅದು ಪತನ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಏರ್ ಶೋ ನಡೀತಾ ಇದ್ದಂತ ಸಂದರ್ಭದಲ್ಲಿ ಪ್ರದರ್ಶನ ಆಗ್ತಾ ಇತ್ತಲ್ಲ, ಆಗ್ಲೇ ನಡೆದಿರುವಂತಹ ಘಟನೆ ಇದು. ಅದೊಂದು ಕಡೆ ಆ ಪೈಲಟ್ಗಳೇನಿದ್ದಾರೆ ಪ್ಯಾರಾಚೂಟ್ ಮೂಲಕ ಅವರು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಯಾರಿಗೂ ಕೂಡ ಗಾಯಗಳಾಗಿಲ್ಲ ಅಂತೇಳಿ ಮಾಹಿತಿ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಭಾರತೀಯ ದೇಶೀಯ ನಿರ್ಮಿತ ಯುದ್ಧ ವಿಮಾನ HAL ತೇಜಸ್ ಏನಿದೆ ಅದು ಏರ್ ಶೋ ಕೊಡ್ತಾ ಇದ್ದಂತ ಸಂದರ್ಭದಲ್ಲೇ ಧರೆಗಪ್ಪಳಿಸಿರೋದು, ಏನ್ ಕಾರಣ, ಏನ್ ಡೀಟೇಲ್ಸ್ ಗೊತ್ತಾಗಿದೆ ದಿಲೀಪ್? ಪ್ರಭು, ಸದ್ಯದ ಮಟ್ಟಿಗೆ ತಿಳಿದಿರುವಂತ ಮಾಹಿತಿ ಪ್ರಕಾರ ಇದೊಂದು ತಾಂತ್ರಿಕ ದೋಷ ಉಂಟಾಗಿ ಒಂದು ಕಪ್ಪು ಹೊಗೆ ಕಾಣಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಪೈಲಟ್ ಅತ್ಯಂತ ಚಾಕಚಕ್ಯತೆಯಿಂದ ಒಂದು ಸಂರಕ್ಷಿತ ಕ್ರಮವಾಗಿ ಮೊದಲಿಗೆ ತನ್ನ ಸೀಟ್ ನಿಂದ ಎಜೆಕ್ಟ್ ಆಗಿದ್ದಾರೆ. ಆ ರೀತಿ ಸೀಟ್ ನಿಂದ ಎಜೆಕ್ಟ್ ಆಗಿದ ಕೂಡಲೇ ಅವರು ಪ್ಯಾರಾಚೂಟ್ ಮೂಲಕ ಗಗನಕ್ಕೆ ಚಿಮ್ಮಿ ಆ ನಂತರ ಅವರು ಸುರಕ್ಷಿತವಾಗಿ ಧರೆಗೆ ಅವರು ಇಳಿದಿದ್ದಾರೆ. ಆದ್ರೆ ಏನು ವಿಮಾನ ಏನಿದೆ ಅದು ನೆಲಕ್ಕೆ ಅಪ್ಪಳಿಸಿದೆ. ಏನೊಂದು ಏರ್ ಶೋ ನಡೆದಿತ್ತು, ಆ ಒಂದು ಪ್ರದೇಶದಲ್ಲಿ ಸ್ವಲ್ಪ ದೂರದಲ್ಲೇ ಈ ಒಂದು ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸ್ಕೊಂಡಿದೆ, ಜೊತೆಯಲ್ಲೇ ಹೊಗೆ ಕೂಡ ಕಾಣಿಸ್ಕೊಂಡಿದೆ. ವಿಮಾನ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಇಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ, ತೇಜಸ್ ವಿಮಾನ ಏನಿದೆ HAL ನಮ್ಮ ಬೆಂಗಳೂರಿನ HAL ನಿರ್ಮಿತ ವಿಮಾನ ಇದು. ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಕರೀತಾರೆ. ಈ ಯುದ್ಧ ವಿಮಾನ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ಅತ್ಯಂತ ಕಡಿಮೆ ವೆಚ್ಚದ ವಿಮಾನ ಇದು. ಈ ದುಬೈ ಏರ್ ಶೋ ಏನಿದೆ ಇದರಲ್ಲಿ ಜಾಗತಿಕ ಮಟ್ಟದ ಹಲವು ದೊಡ್ಡ ದೊಡ್ಡ ವಿಮಾನಯಾನ ಕಂಪನಿಗಳು ತಮ್ಮ ವಿಮಾನಗಳ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ತೇಜಸ್ ಯುದ್ಧ ವಿಮಾನ ಪತನ ಆಗಿರೋದು ವಿಮಾನದ ದೊಡ್ಡ ಮಟ್ಟದ ಮಾರಾಟಕ್ಕೆ ಮತ್ತೆ ಸೇಲ್ ಡೀಲ್ಗಳಿಗೆ ಒಂದು ರೀತಿಯಾದಂತಹ ಹಿನ್ನಡೆಯನ್ನ ಉಂಟು ಮಾಡಬಹುದು ಅನ್ನೋ ಆತಂಕ ಎದುರಾಗಿದೆ. ಜೊತೆಗೆ ಇದು ಭಾರತದ ಅತ್ಯಂತ ಪ್ರತಿಷ್ಠಿತ ಹಾಗೂ ಹೆಮ್ಮೆಯ ಯುದ್ಧ ವಿಮಾನ. ಈ ವಿಮಾನ ಪತನ ಆಗಿರೋದು ಭಾರತದ ಒಂದು ವೈಮಾನಿಕ ರಂಗಕ್ಕೆ ಒಂದು ರೀತಿಯಾದಂತಹ ಒಂದು ಇರುಸು ಮುರುಸು ಉಂಟು ಮಾಡುವಂತ ಸನ್ನಿವೇಶ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಈ ಒಂದು ಯುದ್ಧ ವಿಮಾನ ಏನಿದೆ ಅದು ತಾಂತ್ರಿಕ ದೋಷದಿಂದ ನೆಲಕ್ಕಪ್ಪಳಿಸಿದೆ ಅಂತ ಅಷ್ಟೇ ತಿಳಿದು ಬಂದಿದೆ. ನಿಖರ ಕಾರಣ ಏನು ವಿಮಾನ ಧರೆಗಪ್ಪಳಿಸಕ್ಕೆ ಅಂತ ತಿಳಿದು ಬಂದಿಲ್ಲ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಲಭ್ಯ ಆಗಲಿದೆ. ಪ್ರಭು, ಇಲ್ಲಿ ಮತ್ತೊಂದು ಕಡೆ ಅಲ್ಲಿ ಎಷ್ಟು ಜನ ಸೇರಿದ್ರು, ಆಮೇಲೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಗಿದೆ? ಬಿಕಾಸ್ ಅಲ್ಲಿ ಯಾರಿಗೂ ಏನು ಗಾಯ ಆಗಿಲ್ಲ ಅಂತ ಕೇಳ್ಪಟ್ವಿ. ಸದ್ಯದ ಮಟ್ಟಿಗೆ ಏನು ತಿಳಿದು ಬರ್ತಿರೋ ಮಾಹಿತಿ ಪ್ರಕಾರ ಈ ಒಂದು ಘಟನೆ ನಡೆದಿರೋದು ಅಲ್ಲಿನ ಸ್ಥಳೀಯ ಕಾಲಮಾನ 2:10 ಈ ಒಂದು ಘಟನೆ ನಡೆದಿದೆ ಅಂತ. ಈ ಸಂದರ್ಭದಲ್ಲಿ ಸಾವಿರಾರು ಮಂದಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾಕಷ್ಟು ಮಂದಿ ಈ ಒಂದು ಪ್ರದರ್ಶನದಲ್ಲಿ ಹಾಜರಿದ್ರು. ಆದ್ರೆ ಎಲ್ಲಿ ಪ್ರದರ್ಶನದ ಮುಖ್ಯ ವೇದಿಕೆ ಇತ್ತು ಅದರ ಒಂದು ಆಪೋಸಿಟ್ ಸೈಡ್ ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಿಮಾನ ಪತನ ಆಗಿದೆ. ಒಂದು ಏನೊಂದು ಏರ್ ಶೋ ನಡೀತಿತ್ತು ಆವರಣ, ಅದರ ಕಾಂಪೌಂಡ್ ನ ಆಚೆಗೆ ಈ ಒಂದು ವಿಮಾನ ನೆಲಕ್ಕಪ್ಪಳಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ಜೊತೆಗೆ ಈ ಒಂದು ಯುದ್ಧ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಪೈಲಟ್ ಮೊದಲಿಗೆ ಅವರು ಎಜೆಕ್ಟ್ ಆಗಿಲ್ಲ ವಿಮಾನದಿಂದ ಅಂತ ಮಾಹಿತಿ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಮಾಹಿತಿ ಬರ್ತಿರೋ ಪ್ರಕಾರ ಪೈಲಟ್ ಸುರಕ್ಷಿತವಾಗಿ ವಿಮಾನದ ತಮ್ಮ ಸೀಟ್ ನಿಂದ ಎಜೆಕ್ಟ್ ಆಗಿದ್ದಾರೆ. ಮತ್ತೆ ಇದು ಒಂದು ಸಿಂಗಲ್ ಸೀಟರ್ ಯುದ್ಧ ವಿಮಾನ. ಇದನ್ನ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತಾನೆ ಕರೀತಾರೆ. ಈ ಒಂದು ಯುದ್ಧ ವಿಮಾನ ಯಾಕೆ ಆ ರೀತಿ ಪತನ ಆಯ್ತು, ಅದಕ್ಕೇನಾದ್ರು ಅಕ್ಕಿ ಏನಾದ್ರು ಡಿಕ್ಕಿ ಹೊಡಿತಾ ಅಥವಾ ಬೇರೆ ಏನಾದ್ರು ತಾಂತ್ರಿಕ ದೋಷ ಸಂಭವಿಸ್ತಾ ಅಂತ ಹೇಳ್ಬಿಟ್ಟು ಈಗ ಸದ್ಯದ ಮಟ್ಟಿಗೆ ಈ ಸ್ಥಳದಲ್ಲಿ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಇನ್ನೇನು ವಿಮಾನವನ್ನ ಏನು ಘಟನಾ ಸ್ಥಳದಲ್ಲಿ ಬೆಂಕಿ ನಂದಿಸಿದ ಬಳಿಕ ಆ ಸ್ಥಳದಲ್ಲಿ ವಿಮಾನದ ಕಪ್ಪು ಬಾಕ್ಸ್ ಅನ್ನ ಬ್ಲಾಕ್ ಬಾಕ್ಸ್ ಅಂತ ಏನ್ ಕರೀತಾರೆ ಅದನ್ನ ಪತ್ತೆ ಹಚ್ಚಿ ಅದರ ಮೂಲಕ ಸಮಗ್ರವಾದ ಒಂದು ತನಿಖೆ ಆರಂಭ ಆಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
Wow, that's the Indian. Which one is this? That's Teja just has been crashed over there. They fucking crashed the fucking Tejas, man. Wow. So they just crashed it? Wow, that's the Indian. Which one is this? That's Teja just has been crashed over there. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇದು ತೇಜಸ್ ಏನಿದೆ ಆ ಯುದ್ಧ ವಿಮಾನ ಭಾರತೀಯ ಸ್ವದೇಶಿ ನಿರ್ಮಿತ ಸಿಂಗಲ್ ಇಂಜಿನ್ ಇರುವಂಥದ್ದು. ಆಮೇಲೆ ಇದರಲ್ಲಿ ಅಲ್ಲಿ ಏರ್ ಶೋ ಕೊಡುವಂಥ ಸಂದರ್ಭದಲ್ಲೇ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಸಾವಿರಾರು ಮಂದಿಯಲ್ಲಿ ಅಲ್ಲಿ ಇದನ್ನು ನೋಡಬೇಕು ಅಂತೇಳಿ ಸೇರಿದರು. ಬಟ್ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಆರಂಭದಲ್ಲಿ ಪೈಲಟ್ ಕೂಡ ಇದರಲ್ಲಿ ಮೃತಪಟ್ಟಿದ್ರು ಅನ್ನುವಂಥ ಶಂಕೆ ವ್ಯಕ್ತ ಆಗಿತ್ತು. ಬಟ್ ಇಲ್ಲ, ಅವರು ಸೇಫಾಗಿ ಆ ಸೀಟ್ನಿಂದ ಎಜೆಕ್ಟ್ ಆಗಿದ್ದಾರೆ. ಆಮೇಲೆ ಪ್ಯಾರಾಶೂಟ್ ಬಳಸ್ಕೊಂಡು ಅವರು ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ. ಅದೊಂದು ಕಡೆ ಅದರಲ್ಲಿರುವಂಥ ಬ್ಲಾಕ್ ಬಾಕ್ಸ್ ಏನಿರುತ್ತೆ ಅದರಲ್ಲಿ ಏನು ನಿಖರ ಕಾರಣ ಏನು, ಎಕ್ಸಾಕ್ಟಾಗಿ ಏನು ನಡೆದಿತ್ತು, ಈ ಒಂದು ಯುದ್ಧ ವಿಮಾನ ಪತನ ಆಗೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಸಹಜವಾಗಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಒಂದು ಘಟನೆ ನಡೆದಿದೆ ಅಂತೇಳಿ. ಬಟ್ ಅಲ್ಲಿ ಗಮನಿಸ್ಬೋದು ನಾವು, ಅಲ್ಲಿಂದ ಪತನ ಆಗ್ತಾ ಇರುವಂಥ ಸಂದರ್ಭ ನೇರವಾಗಿ ನೆಲಕ್ಕೆ ಅಪ್ಪಳಿಸಿದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಕಪ್ಪು ಬಣ್ಣದ ಹೊಗೆ ಕೂಡ ಆವರಿಸಿದೆ. ಆಮೇಲೆ ಅಲ್ಲಿದ್ದಂಥವ್ರಿಗೂ ಒಂದು ರೀತಿ ಗಾಬರಿ. ಆಮೇಲೆ HAL ತೇಜಸ್ ಯುದ್ಧ ವಿಮಾನ ಏನಿದೆ ಅದರ ವಿಶೇಷತೆ ಎಲ್ರಿಗೂ ಕೂಡ ಗೊತ್ತು. ಅದರ ಜೊತೆಗೆ ಈಗ ಅಲ್ಲಿ ಎಕ್ಸಾಕ್ಟಾಗಿ ಈ ಥರ ಪತನ ಆಗೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಆರಂಭದಲ್ಲಿ ಏನು ಪೈಲಟ್ ಕೂಡ ಅದರಲ್ಲಿ ಮೃತಪಟ್ಟಿದ್ರು ಅನ್ನುವಂಥ ಸುದ್ದಿಗಳು ಹರಿದಾಡಿತ್ತು. ಬಟ್ ಇಲ್ಲ, ಅದರಲ್ಲಿ ಇದ್ದಂಥ ಪೈಲಟು ಸೇಫಾಗಿ ಪ್ಯಾರಾಶೂಟ್ ಮೂಲಕ ಅವರು ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ಅವರ ಸಮಯ ಪ್ರಜ್ಞೆಯಿಂದ ಒಂದು ಅನಾಹುತ ಕೂಡ ತಪ್ಪಿದೆ, ಅವರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ.